ತುಂಗಭದ್ರಾ ಡ್ಯಾಂನಲ್ಲಿ ಕ್ರಸ್ಟ್ ಗೇಟ್ ಕಟ್ ಆಗಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಟಿಬಿ ಡ್ಯಾಂಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡಲಿದ್ದಾರೆ. ಡಿಸಿಎಂ ಬಳಿಕ ಇವತ್ತು ಸಿಎಂ ಡ್ಯಾಂ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಇವತ್ತು ಡ್ಯಾಂಗೆ ಬಾಗಿನ ಸಲ್ಲಿಸಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯನವರು. ಎಲ್ಲವೂ ಸರಿಯಾಗಿದ್ದರೆ ಮಧ್ಯಾಹ್ನ 12 ಗಂಟೆಗೆ ಡ್ಯಾಂ ವೀಕ್ಷಣೆಗೆ ಈಗ ಸಿಎಂ ಬರುವಂತಹ ಪರಿಸ್ಥಿತಿ. ಬಾಗಿನ ಅರ್ಪಣೆಯ ಬದಲಾಗಿ ಡ್ಯಾಂನ ಸ್ಥಿತಿಗತಿಯ ಅವಲೋಕನ ಮಾಡೋದಕ್ಕೆ ಇವತ್ತು ಸಿಎಂ ಅವರ ಆಗಮನ ಆಗ್ತಾ ಇದೆ. ಕ್ರಸ್ಟ್ ಗೇಟ್ ಆ ವೀಕ್ಷಣೆಯ ಬಳಿಕ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಳ್ತಾರೆ. ಏನ ಆಗಬಹುದು, ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅದನ್ನ ಪ್ರಸ್ತಾಪ ಮಾಡಿದ್ರು. ಡಿಸಿಎಂ ಹೋಗಿ ಬಂದಿದ್ದಾರೆ, ನಾನು ಕೂಡ ಹೋಗ್ತೀನಿ, ಅಲ್ಲಿನ ಸ್ಥಿತಿಗತಿಯನ್ನು ಅವಲೋಕನ ಮಾಡ್ತೀನಿ, ನಂತರ ಅಧಿಕಾರಿಗಳ ಜೊತೆಗೆ ನಾನು ಚರ್ಚೆ ಮಾಡ್ತೀನಿ, ಏನ್ ಮಾಡಬಹುದು, ಯಾವ ರೀತಿಯ ಪರಿಹಾರ ಕಂಡು ಹಿಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀನಿ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕಟ್ ಆಗೋದಕ್ಕೆ ಕಾರಣ ಯಾರು ಅನ್ನೋದೇ ಪ್ರಶ್ನೆ. ಈಗ ಈ ಅನಾಹುತಕ್ಕೆ ಕಾರಣ ಯಾರು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತಾ? ನಿರ್ಲಕ್ಷ್ಯ ಮೆರೆದ ಅಧಿಕಾರಿಗಳ ತಲೆದಂಡ ಆಗೇ ಬಿಡುತ್ತಾ? ಪ್ರತಿ ವರ್ಷ ಖರ್ಚಾಗ್ತಾ ಇದ್ದ 100 ಕೋಟಿ ಎಲ್ಲಿ ಹೋಯ್ತು? ಪ್ರತಿ ವರ್ಷ ಕೂಡ ಕೋಟಿ ಹಣ ರಿಲೀಸ್ ಆಗುತ್ತೆ, ಕಾರಣ ಈ ರೀತಿ ಜಲಾಶಯಗಳನ್ನ ನಿರ್ವಹಣೆ ಮಾಡಬೇಕು ಅಂತ. ಬಟ್ ಎಲ್ಲಿ ಹೋಯ್ತು ಆ ದುಡ್ಡು? ಯಾರ ಜೇಬಿಗೆ ಇಳಿದಿದೆ ಅನ್ನೋದು ಪ್ರಶ್ನೆ. ಹಣಕಾಸು ಡ್ಯಾಂ ನಿರ್ವಹಣೆ ಬಗ್ಗೆ ತನಿಖೆ ಮಾಡಲಾಗುತ್ತಾ? ಇದೆಲ್ಲ ತನಿಖೆಗೆ ನೀಡ್ತಾರಾ ಸಿಎಂ ಸಿದ್ದರಾಮಯ್ಯ ಅನ್ನೋದು ಪ್ರಶ್ನೆ. ಕಾರಣ ಇದನ್ನ ಸ್ವತಃ ಬಿಜೆಪಿ ನಾಯಕರು ಈ ವಿಚಾರ ಪ್ರಸ್ತಾಪ ಮಾಡ್ತಿದ್ದಾರೆ. ಸೂಕ್ತ ರೀತಿಯಲ್ಲಿ ತನಿಖೆ ಆಗಬೇಕು. ದುಡ್ಡು ಎಲ್ಲಿ ಹೋಯ್ತು, ಯಾಕಿದ್ರ ನಿರ್ವಹಣೆ ಆಗಲಿಲ್ಲ, ಯಾರ ಜೇಬಿಗೆ ಇಳಿದಿದೆ, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಈ ಅನಾಹುತಕ್ಕೆ ಕಾರಣ ಯಾರು, ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನ ವಿರೋಧ ಪಕ್ಷದವರು ಮಾಡ್ತಿದ್ದಾರೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರ ನಡೆ ಏನಾಗಿರುತ್ತೆ ಅನ್ನೋದು ಪ್ರಶ್ನೆ. ಯಾರು ಅಧಿಕಾರಿಗಳು ಮಾಡಿರೋ ತಪ್ಪಿಗೆ ಜನ ಇಲ್ಲಿ ಪರಿತಪಿಸಬೇಕಾದಂತ ಅನಿವಾರ್ಯತೆ. ಹಾಗಾಗಿ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಬೇಕಲ್ಲ, ಕೈಗೊಳ್ತಾರಾ ಸಿಎಂ ಅನ್ನೋದು ಪ್ರಶ್ನೆ. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ, ಅಧಿಕಾರಿಗಳ ತಲೆದಂಡ ಅಥವಾ ಅಧಿಕಾರಿಗಳೇ ನಿರ್ಲಕ್ಷ್ಯ ಮಾಡಿ ಹೀಗಾಗಿದೆ ಅಂತ ನಾವು ಹೇಳಕ್ ಬರಲ್ಲ, ಯಾರನ್ನ ಕೂಡ ಇಲ್ಲಿ ಗುರಿ ಮಾಡಕ್ ಬರಲ್ಲ ಅಂತ. ಹಾಗಾದ್ರೆ ಯಾರು ತಪ್ಪು, ಯಾರು ಇದನ್ನ ನಿರ್ವಹಣೆ ಮಾಡಬೇಕು, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಟಿಬಿ ಡ್ಯಾಂನಿಂದ 20 ಟಿಎಂಸಿ ನೀರು ಕೋತ ಆಗ್ತಾ ಇದೆ. ಕ್ಷಣಕ್ಕೂ ಕಡಿಮೆ ಆಗ್ತಾ ಇದೆ ಡ್ಯಾಂ ನೀರಿನ ಮಟ್ಟ. ಇವತ್ತು ಸಂಜೆ ವೇಳೆಗೆ ಒಟ್ಟು 30 ಟಿಎಂಸಿ ನೀರು ನದಿಗೆ ಹರಿಬಿಡಲಾಗುತ್ತೆ. ಇದೇನಕ್ಕಾದ್ರೂ ಉಪಯೋಗ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಆನಂತರ ಅದು ಸಮುದ್ರ ಸೇರುತ್ತೆ, ಅದು ಯಾರಿಗೂ ಕೂಡ ಉಪಯೋಗಕ್ಕೆ ಬರಲ್ಲ. 50 ಟಿಎಂಸಿ ನೀರು ಖಾಲಿ ಬಳಿಕ ತಾತ್ಕಾಲಿಕ ಗೇಟ್ ಅನ್ನ ಅಳವಡಿಕೆ ಮಾಡಲಾಗುತ್ತೆ. ತಾತ್ಕಾಲಿಕ, ಪರ್ಮನೆಂಟ್ ಅಲ್ಲ. ಸದ್ಯಕ್ಕೆ ಆಗಿರುವಂತಹ ಸಮಸ್ಯೆಯನ್ನ ಸರಿಪಡಿಸೋದಕ್ಕೆ ತಾತ್ಕಾಲಿಕವಾಗಿ ಗೇಟ್ ಅಳವಡಿಕೆ ಮಾಡಲಾಗುತ್ತೆ. ಅದು ತಯಾರು ಕೂಡ ಆಗ್ತಾ ಇತ್ತು, ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ವಿ ನಾವು. ಈಗಾಗಲೇ ಗೇಟ್ ರೆಡಿ ಮಾಡುವ ಕಾರ್ಯ ಆರಂಭ ಆಗಿದೆ. 2 ದಿನಗಳಲ್ಲಿ ಸಂಪೂರ್ಣ ಗೇಟ್ ನಿರ್ಮಾಣ ಆದರೆ ತಾತ್ಕಾಲಿಕವಾಗಿ ಆ ಗೇಟ್ ಅನ್ನ ಅಳವಡಿಸಲಾಗುತ್ತೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇನ್ನೂ 20 ರಿಂದ 30 ಟಿಎಂಸಿ ನೀರು ಸುಮ್ಮನೆ ವೇಸ್ಟ್ ಆಗುತ್ತೆ. ಈಗ 105 ಟಿಎಂಸಿ ಸಾಮರ್ಥ್ಯದ ಜಲಾಶಯ ತುಂಗಭದ್ರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಸುರೇಶ್, ಇವತ್ತು ಸಿಎಂ ಸಿದ್ದರಾಮಯ್ಯನವರ ಭೇಟಿ, ಎಲ್ಲವೂ ಸರಿಯಾಗಿದ್ದಿದ್ರೆ ಸಂಭ್ರಮದ ವಾತಾವರಣ, ಬಾಗಿನ ಅರ್ಪಣೆ ಆಗ್ತಾ ಇತ್ತು, ಎಲ್ಲವೂ ಹೌದು. ಬಟ್ ಈಗ ಪರಿಸ್ಥಿತಿ ಬದಲಾಗ್ಬಿಟ್ಟಿದೆ. ಅಲ್ಲಿನ ಸ್ಥಿತಿಗತಿಯನ್ನ ಅವಲೋಕನ ಮಾಡಬೇಕಾದಂತಹ ಅನಿವಾರ್ಯತೆ. ಸಿಎಂ ಅವರ ಭೇಟಿ ಹಿನ್ನೆಲೆಯಲ್ಲಿ ಏನ್ ನಿರೀಕ್ಷೆ ಮಾಡಬಹುದು? ಅಧಿಕಾರಿಗಳ ಜೊತೆ ಸಭೆ ಏನಾದರೂ ಏರ್ಪಾಡಾಗಿದೆಯಾ? ಖಂಡಿತ ಶ್ರುತಿ, ಏನು ನಿಜಕ್ಕೂ ಕೂಡ ಏನು ಈ ಹಿಂದೆ ಇದ್ದಂತಹ ವಾಸ್ತವ ಪರಿಸ್ಥಿತಿನ ನೋಡೋದಾದರೆ ಅನ್ಕೊಂಡಿದ್ದಂಗಿದ್ರೆ ಇವತ್ತು ಸಿಎಂ ಅವರು ಬಾಗಿನವನ್ನು ಅರ್ಪಣೆ ಮಾಡಬೇಕಾಗಿತ್ತು. ಆದರೆ ಈ ಕ್ರಸ್ಟ್ ಗೇಟ್ 19 ಕಿತ್ತೋಗಿರೋ ಪರಿಣಾಮಕ್ಕಾಗಿ ಇವತ್ತು ಬಾಗಿನದ ಬದಲು ಅವರು ಒಂದು ಜಲಾಶಯದ ಕ್ರಸ್ಟ್ ಗೇಟ್ ಕಿತ್ತೋಗಿರ್ತಕ್ಕಂಥದ್ದನ್ನು ವೀಕ್ಷಣೆ ಮಾಡಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿಲಿಕ್ಕಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ. ಇದಕ್ಕೆ ಯಾರು ಹೊಣೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕೆ ಅಂತೇಳಿ ಹೇಳೋದಾದರೆ ಇದು ನೈಸರ್ಗಿಕವಾಗಿ ಕಟ್ಟಾಗಿರ್ತಕ್ಕಂಥದ್ದಲ್ಲ, ಅಧಿಕಾರಿಗಳ ಲೋಪದಿಂದ ಕಟ್ಟಾಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತದೆ. ಆದರೆ ಇಲ್ಲಿ ಡಿಸಿಎಂ ಅವರು ಹೇಳೋ ಪ್ರಕಾರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿಗಳು ಹೇಳೋ ಪ್ರಕಾರ ಇಲ್ಲಿ ಯಾರನ್ನು ಕೂಡ ಹೊಣೆ ಮಾಡಲಿಕ್ಕೆ ಆಗಲ್ಲ ಅಂತಕ್ಕಂತಹ ವಿಚಾರವನ್ನು ಅವರು ಹೇಳಿರ್ತಕ್ಕಂಥದ್ದು. ಇಲ್ಲಿ ಇವತ್ತು ಸಿಎಂ ಅವರು ಬರ್ತಕ್ಕಂತಹ ನಿರೀಕ್ಷೆ ಅಂತ ನಾವು ನೋಡೋದಾದರೆ ನಿಜಕ್ಕೂ ಕೂಡ ಇದಕ್ಕೆ ಮೂಲ ಕಾರಣಕರ್ತರು ಯಾರು,
ಮೇಂಟೆನೆನ್ಸ್ ಆಗಿರ್ತಕ್ಕಂಥದ್ದಕ್ಕೆ ಫೇಲ್ಯೂರ್ ಏನು ಅಂತಕ್ಕಂಥದ್ದನ್ನು ಪತ್ತೆ ಹಚ್ಚಬೇಕಾಗಿರ್ತಕ್ಕಂಥದ್ದು. ಅದರ ಜೊತೆಗೆ ಇಲ್ಲಿ ಭಾಳ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ಶ್ರುತಿ, ಕಳೆದ 8 ತಿಂಗಳಿಂದ ಜಲಾಶಯಕ್ಕೆ ಚೀಫ್ ಇಂಜಿನಿಯರ್ನ ನೇಮಕ ಮಾಡದೇ ಇರತಕ್ಕಂಥದ್ದು ಇದಕ್ಕೆ ಮೂಲ ಕಾರಣ ಅಂತೇಳಿ ಗೊತ್ತಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಮನೆಗೆ ಯಜಮಾನ ಯಾವ ರೀತಿ ಇರ್ತಾನೆ ಆ ರೀತಿ ಚೀಫ್ ಇಂಜಿನಿಯರ್ TB ಡ್ಯಾಮ್ಗೆ ಇರ್ತಾರೆ. ಅವ್ರನ್ನ ನೇಮಕ ಮಾಡದೇ ಇರತಕ್ಕಂಥದ್ದು ಮತ್ತು ಮೇಂಟೆನೆನ್ಸನ್ನು ಮಾಡದೇ ಇರತಕ್ಕಂಥದ್ದು ಏನಿದೆ ಅದಕ್ಕೆ ಈ ರೀತಿಯಾದಂತಹ ಕಾರಣಗಳು ಮತ್ತು ಘಟನೆಗಳು ಕಾರಣ ಅಂಥೇಳಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಗ್ಯಾರಂಟಿಗಳಲ್ಲಿ ಮುಳುಗಿ ಈ ರೀತಿಯ ಜಲಾಶಯದ ಗುಣಮಟ್ಟಗಳನ್ನು ಪರಿಶೀಲನೆಗೆ ಉಸ್ತುವಾರಿಗಳನ್ನು ನೇಮಕ ಮಾಡೋದನ್ನು ಕೂಡ ನಾವು ಮರ್ತ್ರ ಅಂತಕ್ಕಂಥದ್ದು. ಯಾಕೆ ಅಂತೇಳಿ ಹೇಳೋದಾದರೆ ಇವರ ಕಾಳಜಿ, ಜಲಾಶಯಗಳ ಮೇಲೆ ಇರ್ತಕ್ಕಂಥ ಕಾಳಜಿ ಮತ್ತು ರೈತರ ಮೇಲೆ ಇರ್ತಕ್ಕಂಥ ಕಾಳಜಿ, ಈ ಒಂದು ಘಟನೆಯನ್ನು ನೋಡಿದ್ರೆ ನಾವು ಅವರು ಎಷ್ಟರ ಮಟ್ಟಿಗೆ ಕಾಳಜಿ ಇದೆ ಅಂಥೇಳಿ ಗೊತ್ತಾಗ್ತದೆ. ಯಾಕೆ ಅಂತೇಳಿ ಹೇಳೋದಾದರೆ ಕಾಲಕ್ಕೆ ಜಲಾಶಯಗಳ ಗುಣಮಟ್ಟ ಮತ್ತು ಸ್ಟ್ರೆಂತನ್ನು ಚೆಕ್ ಮಾಡಬೇಕಾಗ್ತದೆ. ಆ ಚೆಕ್ ಮಾಡಲಿಕ್ಕೆ ಬೇಕಾದಂತಹ ಮನೆಯ ಯಜಮಾನ ಮುಖ್ಯ ಇಂಜಿನಿಯರ್ ಏನಿದ್ದಾರೆ ಅವ್ರದ ನೇಮಕ ಆಗದೆ ಇರತಕ್ಕಂಥದ್ದು ಏನಿದೆ, ಅದರ ಜೊತೆಗೆ ಈ ರೀತಿಯ ನಿರ್ಲಕ್ಷ್ಯತನಕ್ಕೆ ಮೇಂಟೆನೆನ್ಸ್ಗೆ ಬರ್ತಕ್ಕಂಥ ಕೋಟಿ ಹಣ ದುರುಪಯೋಗ ಆಗಿದ್ದೇನಾ, ಎಲ್ಲಿ ಹೋಯಿತು ಅಂತಕ್ಕಂತಹ ಪ್ರಶ್ನೆ ಈಗ ಅದಕ್ಕೆಲ್ಲ ಉತ್ತರ ಕೊಡ್ತಾರ CM ಸಿದ್ದರಾಮಯ್ಯ ಅಂತಕ್ಕಂಥದ್ದು ಸದ್ಯ ಇವತ್ತಿನ ನಿರೀಕ್ಷೆ ಇರ್ತಕ್ಕಂಥದ್ದು ಶ್ರುತಿ. ಓಕೆ ಸುರೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ರಾಜ್ಯದಲ್ಲಿ ಅಪಾಯದಲ್ಲಿ ಇದೆಯಾ ಮತ್ತೊಂದು ಡ್ಯಾಮ್? ರಿಪಬ್ಲಿಕನದಿಂದ ಮೆಗಾ ರಿಯಾಲಿಟಿ ಚೆಕ್ ಇದು. ಶಿವಮೊಗ್ಗ ತುಂಗಾ ಡ್ಯಾಂನಿಂದ ಹೆಚ್ಚಾಗ್ತಾ ಇದೆಯಂತೆ ಆತಂಕ. ತುಂಗಾ ಡ್ಯಾಂನ 8ನೇ ಗೇಟ್ನ ವೈರ್ ರೋಪ್ ಹಾಳಾಗ್ಬಿಟ್ಟಿದೆ. ಈ ಹಿನ್ನೆಲೆ ಗೇಟ್ ಓಪನ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಆಗ್ತಾ ಇಲ್ಲ. ವೈರ್ ರೋಪ್ ಹಾಕೋದಕ್ಕೆ ಟೆಂಡರ್ ಕರೆದಿದ್ದಾರೆ ಅಧಿಕಾರಿಗಳು. 22 ಗೇಟ್ಗಳನ್ನು ಹೊಂದಿರುವಂತಹ ತುಂಗಾ ಜಲಾಶಯ ಕಾರ್ಯನಿರ್ವಹಿಸ್ತಾ ಇರುವುದು 21 ಗೇಟ್ಗಳು. ಈಗ 8ನೇ ಗೇಟ್ನ ವೈರ್ ರೋಪ್ ಹಾಳಾಗಿದೆ ಅಂತೆ. ಹಾಗಾಗಿ ಅದನ್ನ ಸರಿ ಮಾಡೋದಕ್ಕೆ ಅಧಿಕಾರಿಗಳು ಮುಂದಾಗ್ತಿದ್ದಾರೆ. ಕಾರಣ ಗೇಟನ್ನೇ ಓಪನ್ ಮಾಡೋಕ್ಕಾಗಲ್ಲ ಅಂತ ಪರಿಸ್ಥಿತಿಯಲ್ಲಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ. ಇದು ರಿಪಬ್ಲಿಕನದ ರಿಯಾಲಿಟಿ ಚೆಕ್. ತುಂಗಾಭದ್ರಾ ಜಲಾಶಯದಲ್ಲಿ ಚೈನ್ ಲಿಂಕ್ ಕಟ್ಟಾಗಿ ಗೇಟ್ ಹಾಳಾಗಿರುವಂಥ ಪ್ರಕರಣದ ಬೆನ್ನಲ್ಲೇ ರಾಜ್ಯಾದ್ಯಂತ ಈಗ ಜಲಾಶಯಗಳ ಗುಣಮಟ್ಟ ಹಾಗೂ ಸ್ಥಿತಿಗತಿಗಳ ಚರ್ಚೆ ಕೇಳಿಬಂದಿರುವಂಥದ್ದು. ಅದರಂತೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದ ತುಂಗಾ ಜಲಾಶಯದಲ್ಲಿ ಸಂಭವಿಸಬಹುದಾದಂಥ ಸಂಭಾವ್ಯ ಅಪಘಾತವೊಂದನ್ನು ಇಲ್ಲಿನ ಅಧಿಕಾರಿಗಳು ತಡೆಗಟ್ಟಿರುವುದು ಗಮನಕ್ಕೆ ಬಂದಿದೆ. ನೋಡ್ಬೋದು, ಇದು 8ನೇ ಗೇಟು ಸ್ವಲ್ಪ ದುರಸ್ತಿ ಇರೋ ಕಾರಣಕ್ಕಾಗಿ ಈ ಭಾಗದಲ್ಲಿ ನೋಡ್ಬೋದು ವೈರ್ ರೂಪ್ಗಳಿದ್ದಾವೆ. ವೈರ್ ರೂಪ್ಗಳಲ್ಲಿ ಸ್ವಲ್ಪ ಎಳೆ ಬಿಟ್ಟಿರುವಂಥದ್ದು. ಹಾಗಾಗಿ ಆ ಎಳೆ ಬಿಟ್ಟಿರೋ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಮುಂಜಾಗೃತಾ ಕ್ರಮವನ್ನು ವಹಿಸಿರುವಂಥದ್ದು. ಒಂದು ವೇಳೆ ಏನಾದರೂ ಆಗಿ ಆ ಎಳೆ ಕಟ್ಟಾದರೆ ವೈರ್ ರೂಪಿನ ಎಳೆ ಕಟ್ಟಾಗಿ ದುರಸ್ತಿಗೊಳಿಸಲಿಕ್ಕೆ ಆಗದೆ ಹೋದರೆ ಸಾಕಷ್ಟು ಅನಾಹುತಗಳಾಗ್ಬೋದು. ಏನಕ್ಕಂದರೆ ಶಿವಮೊಗ್ಗದ ಮುಖಾಂತರವೇ ಹಾದು ಹೋಗೋದ್ರಿಂದ ಸಾಕಷ್ಟು ನದಿ ಪಾತ್ರದ ಜನರಿಗೆ ಸಾಕಷ್ಟು ಸಮಸ್ಯೆಗಳಾಗ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಬಾರಿ ಈ ಗೇಟನ್ನು ಇಡೀ ಮಳೆಗಾಲದಲ್ಲಿ ಈ ಗೇಟನ್ನು ಓಪನ್